ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯ ನಿಜವಾದ ಭಾವನೆಗಳು ಏನಿರಬಹುದು ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಈಗ ಅವರ ನಿಜವಾದ ಭಾವನೆಗಳು ಏನಿರಬಹುದು, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರು ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ನಿಮಗೆ, ಅದನ್ನು ಕೇಳೋಣ. ಪ್ರೊಟೆಕ್ಷನ್, ಮತ್ತೊಂದು ಟ್ರೂತ್, ಹಾಗೆ ಇಲ್ಲೊಂದು ಟೇಕಿಂಗ್ ರಿಸ್ಕ್ಸ್ ಹಾಗೆ ಬರ್ತಾ ಇದೆ. ಸ್ಟ್ಯಾಂಡ್ ಸ್ಟಿಲ್, ಇಲ್ಲಿ ಈ ಫ್ರೆಂಡ್ಶಿಪ್ ಬಾಟಮ್ನಲ್ಲಿ ಸ್ಟ್ಯಾಂಡ್ ಸ್ಟಿಲ್ ಇದೆ. ನಿಮ್ಮ ಫ್ರೆಂಡ್ಶಿಪ್ ಇರಬಹುದು, ರಿಲೇಷನ್ಶಿಪ್ ಇರಬಹುದು. ಇಲ್ಲಿ ಯಾವ ಇಂಪ್ರೂವ್ಮೆಂಟ್ಸ್ ಇಲ್ಲ, ಮುಂದುವರಿತಾ ಇಲ್ಲ, ಹೀಗೆ ಬೇಕು ಬೇಡಗಳ ನಡುವೆ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ನೀವು ಆ ವ್ಯಕ್ತಿನ ಇಷ್ಟಪಟ್ಟಿರೋದ್ರಿಂದ ಆದಷ್ಟು ಈ ಸಂಬಂಧನ ಕಾಪಾಡ್ಕೊಂಡು ಬರ್ತಾ ಇದ್ದೀರಾ. ಇಲ್ಲಿ ನಿಜ ಏನು, ಕ್ಲಾರಿಟಿ ಏನು ಅನ್ನೋದು ಬೇಕಿದೆ ನಿಮಗೆ. ಆ ಕಡೆಯಿಂದ ನಿಮ್ಗೇನು ಕ್ಲಾರಿಟಿ ಸಿಗ್ತಾ ಇಲ್ಲ, ಯಾಕೆಂದರೆ ನೀವು ತುಂಬ ಇಷ್ಟಪಟ್ಟಿದ್ದೀರಾ ಅವರನ್ನು, ಬಿಡೋಕ್ಕೂ ಆಗ್ತಾ ಇಲ್ಲ, ಮುಂದುವರಿಯೋಕ್ಕೂ ಆಗ್ತಾ ಇಲ್ಲ. ಆದ್ರೂ ಈ ಫ್ರೆಂಡ್ಶಿಪ್ನಲ್ಲಿ ಅಥವಾ ಈ ಸಂಬಂಧದಲ್ಲಿ ನಂಬಿಕೆ ಇಟ್ಕೊಂಡಿದ್ದೀರಾ. ಏನೋ ಟೈಮ್ ಸರಿಯಾಗಿಲ್ಲ, ಆದ್ರಿಂದ ಸ್ಲೋ ಆಗಿ ನಡೀತಾ ಇದೆ, ಮುಂದೆ ಎಲ್ಲ ಸರಿಯಾಗಬಹುದು ಅನ್ನೋ ಒಂದು ಪಾಸಿಟಿವ್ ಫೀಲಿಂಗ್ಸ್ ನಿಮ್ಮಲ್ಲಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಏಸ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಹಾಗೆ ಹ್ಯಾಂಗ್ಡ್ ಮನ್, ಮತ್ತೊಂದು 4 ಆಫ್ ಕಪ್ಸ್, ಇಲ್ಲಿ ನೈಟ್ ಆಫ್ ಸೋರ್ಡ್ಸ್, ಮತ್ತೊಂದು ಪೇಜ್ ಆಫ್ ಕಪ್ಸ್, ಹಾಗೆ 9 ಆಫ್ ವ್ಯಾಂಡ್ಸ್, ಬಾಟಮ್ನಲ್ಲಿ ಎಂಪರರ್ ಕಾರ್ಡ್ ಇದೆ. ಇದೆಲ್ಲ ನಿಮ್ಗೇನು ಹೇಳ್ತಾ ಇದೆ? ಇಲ್ಲಿ ಅವ್ರಿಗೆ ಈಗೋ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗೆ ಇಲ್ಲಿ ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕಾಣ್ತಾ ಇದೆ. ಶುರುವಿನಲ್ಲಿ ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ದಿನ ಕಳೆದ ಹಾಗೆ ಇಲ್ಲಿ ಒಬ್ರಿಗೊಬ್ರನ್ನ ಅರ್ಥ ಮಾಡ್ಕೊಳ್ಳೋ ಬದಲು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ. ಹೆಚ್ಚು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರು ಅವರು. ಅವ್ರ ಮನಸ್ಸಿನ ಭಾವನೆಗಳನ್ನ ಏನೂ ನಿಮ್ಮ ಹತ್ರ ಹೇಳ್ತಾ ಇರಲಿಲ್ಲ. ಫ್ರೆಂಡ್ಶಿಪ್ ಇತ್ತು, ಆಗಾಗ ಭೇಟಿ ಆಗ್ತಾ ಇದ್ರಿ, ಮಾತಾಡ್ತಾ ಇದ್ರಿ, ಆದರೆ ಫ್ಯೂಚರ್ ಬಗ್ಗೆ ಯಾವ ಒಂದು ಕ್ಲಾರಿಟಿ ನಿಮಗೆ ಸಿಗ್ತಾ ಇರಲಿಲ್ಲ. ನಿಮ್ಮ ಮನಸ್ಸಲ್ಲಿ ಎಷ್ಟೋ ಪ್ರಶ್ನೆಗಳಿತ್ತು, ಎಷ್ಟೋ ಅನುಮಾನಗಳಿತ್ತು, ಆದರೆ ಆ ಉತ್ತರ ಮಾತ್ರ ನಿಮಗೆ ಸಿಗ್ತಾ ಇರಲಿಲ್ಲ. ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರು. ಹಾಗಾಗಿ ಈ ಸಂಬಂಧ ದಿನ ಕಳೆದ ಹಾಗೆ ಸ್ಲೋ ಆಗಿ ನಡೆಯೋಕ್ಕೆ ಶುರು ಆಯಿತು. ನಿಮಗೆ ಹೆಚ್ಚು ಟೈಮ್ ಕೊಡ್ತಾ ಇರಲಿಲ್ಲ, ಆದಷ್ಟು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರು. ಇದರಿಂದ ನಿಮಗೆ ಅನುಮಾನಗಳು ಶುರುವಾಗಿದೆ. ಅವ್ರ ಲೈಫಲ್ಲಿ ಬೇರೆ ಯಾರೋ ಇರ್ಬೋದು ಅನ್ನೋ ಅನುಮಾನಗಳೂ ಕಾಣ್ತಾ ಇದೆ. ಇಲ್ಲಿ ಅವರ ಎನರ್ಜಿ ನೋಡಿದಾಗ ನಿಮ್ಮ ಮೇಲೆ ಪ್ರೀತಿ ಇದೆ, ಆದರೆ ಆ ಥರದ ನಿರ್ಧಾರಗಳನ್ನ ತಗೊಳ್ಳೋಕೆ ಇಷ್ಟ ಇಲ್ಲ ಅನ್ನೋದಿದೆ. ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಈ ಬಿಹೇವಿಯರ್ ನಿಮಗೆ ಆಟಿಟ್ಯೂಡ್ ಅನ್ನಿಸ್ತಾ ಇದೆ, ಈಗೋ ಅನ್ನಿಸ್ತಾ ಇದೆ. ಇದಕ್ಕೆ ಮತ್ತೆ ಇನ್ನೇನಿದೆ ನೋಡೋಣ. ಇಲ್ಲಿಂದ ಏನು ಮೆಸೇಜ್ಗಳು ಬರುತ್ತೆ ನಿಮಗೆ ನೋಡೋಣ. ಮತ್ತೆ ಹ್ಯಾಂಗ್ ಮ್ಯಾನ್ ಬರ್ತಾ ಇದೆ, ಹಾಗೆ 7 ಆಫ್ ಸಾರ್ಡ್ಸ್, ಮತ್ತೊಂದು ಎಂಪರರ್, ದಿ ಎಂಪ್ರೆಸ್, ಮ್ಯಾಜಿಷಿಯನ್, ಹಾಗೆ 2 ಆಫ್ ಪೆಂಟಿಕಲ್ಸ್. ಇಲ್ಲಿ ಹೆರೋಫೆಂಟ್ ಇದೆ. ಅವರೊಂದು ಸ್ಪಿರಿಚುವಲ್ ಜರ್ನಿನಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಹೌದು, ಇಬ್ಬರಲ್ಲೂ ಅಟ್ರಾಕ್ಷನ್ ಇತ್ತು, ಹಾಗೆ ಕನ್ಫ್ಯೂಷನ್ಸ್ ಇದೆ ಅನ್ನೋದು ಬರ್ತಾ ಇದೆ. ಇಲ್ಲೊಂದು ಸ್ಲೋ ಎನರ್ಜಿ ಇದೆ, ಸ್ಟಕ್ ಎನರ್ಜಿ ಇದೆ. ಇದು ನಿಧಾನವಾಗಿ ಪಾಸಿಟಿವಿಟಿ ಕಡೆ ಹೋಗುತ್ತೆ. ಯಾಕೆಂದರೆ ಇಲ್ಲೊಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಕನೆಕ್ಷನ್ ಇದೆ. ಮುಂದೆ ನೀವಿಬ್ರೂ ಜೊತೆ ಆಗ್ತೀರಾ, ಆದರೆ ಅಲ್ಲಿ ತನಕ ಕೆಲವು ಬ್ಲಾಕೇಜಸ್ ಇದೆ, ಅದನ್ನು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ ನೀವು ಅನ್ನೋದಿದೆ. ನೀವು ಅವರಿಂದ ಕ್ಲಾರಿಟಿ ನಿರೀಕ್ಷೆ ಮಾಡ್ತಾ ಇದ್ದೀರಾ, ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆದರೆ ಮುಂದೆ ಒಂದಿನ ಇವರು ಡಿಸಿಷನ್ ತಗೋಬಹುದಾ, ಅದನ್ನು ಮುಂದೆ ನೋಡೋಣ. ಶುರುವಿನಲ್ಲಿ ಇಬ್ಬರಲ್ಲೂ ಅಟ್ಯಾಚ್ಮೆಂಟ್ಗಿಂತ
ಅಟ್ರಾಕ್ಷನ್ ಹೆಚ್ಚಾಗಿತ್ತು ಇಲ್ಲಿ. ದಿನ ಕಳೆದ ಹಾಗೆ ಅಟ್ಯಾಚ್ಮೆಂಟ್ ಬೆಳೆದಿದೆ. ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡಿದ್ರೂ ನಿಮ್ಮಿಂದ ದೂರ ಅಂತೂ ಆಗಿಲ್ಲ. ನಿಮ್ಮನ್ನು ಬಿಟ್ಕೊಡೋಕ್ಕೆ ಅವ್ರಿಗೂ ಇಷ್ಟ ಇಲ್ಲ ಅನ್ನೋದಿದೆ ಇಲ್ಲಿ. ನಿಮಗೆ ಒಂದು ಪಾಸಿಟಿವ್ ಡಿಸಿಷನ್ ಕೊಡೋಕ್ಕೆ ಅವರ ಪರಿಸ್ಥಿತಿಗಳೂ ಕಾರಣ ಇರಬಹುದು. ಇಲ್ಲಿ ಕೆಲವಾರು ಯೋಚನೆಗಳಿದೆ, ರೆಸ್ಪಾನ್ಸಿಬಿಲಿಟೀಸ್ ಇದೆ. ಇವರ ಭಾವನೆಗಳನ್ನ ನೋಡಿದಾಗ ಮೊದಲು ತನ್ನ ಜೀವನದಲ್ಲಿ ಸೆಟ್ಲ್ ಆಗಬೇಕು, ತನ್ನ ಪರಿಸ್ಥಿತಿ ಸುಧಾರಿಸ್ಕೋಬೇಕು, ಆ ಒಂದು ಭಾವನೆ ಇಲ್ಲಿ ಕಾಣ್ತಾ ಇದೆ. ನಿಮ್ಮ ಮೇಲೆ ಪ್ರೀತಿ ಇದ್ರೂ ಯಾವ ನಿರ್ಧಾರನೂ ಕೊಡೋಕ್ಕಾಗ್ತಾ ಇಲ್ಲ, ಹೇಳೋಕ್ಕಾಗ್ತಾ ಇಲ್ಲ. ಇವೆಲ್ಲ ಪರಿಸ್ಥಿತಿಗಳಿಂದ ನಿಮ್ಮನ್ನ ಅವಾಯ್ಡ್ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಹಾಗೂ ಅನ್ನಿಸ್ತಾ ಇದೆ. ಇದಕ್ಕೆ ಯೂನಿವರ್ಸ್ ಕಾರ್ಡಿಂದ ಏನು ಬರುತ್ತೆ ನೋಡೋಣ. ಆದರೆ ಈ ಸಂಬಂಧದಲ್ಲಿ ನಂಬಿಕೆ ಇದೆ. ಐಸೋಲೇಷನ್ ಬರ್ತಾ ಇದೆ, ಮತ್ತೊಂದು ಇಂಟಿಗ್ರೇಷನ್, ಹಾಗೆ ಸಕ್ಸಸ್ ಬರ್ತಾ ಇದೆ. ಇಲ್ಲೊಂದು ಸೆಲೆಬ್ರೇಷನ್ ಇದೆ, ಮತ್ತೊಂದು ನಥಿಂಗ್ನೆಸ್, ಹಾಗೆ ಹೀಲಿಂಗ್ ಬರ್ತಾ ಇದೆ ಬಾಟಮ್ನಲ್ಲಿ. ಇವೆಲ್ಲ ನಿಮ್ಗೆ ಏನು ಹೇಳ್ತಾ ಇದೆ? ಈ ಪರಿಸ್ಥಿತಿನಲ್ಲಿ ಐಸೋಲೇಷನ್ನಲ್ಲಿದ್ದೀರಾ. ಹ್ಯಾಂಗ್ಮನ್ ಮೇಲೆ ಐಸೋಲೇಷನ್ ಬರ್ತಾ ಇದೆ, ನಥಿಂಗ್ನೆಸ್ ಇದೆ, ಏನೂ ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ, ಮನಸ್ಸು ಬ್ಲ್ಯಾಂಕ್ ಆಗಿದೆ. ಆದ್ದರಿಂದ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮ ಮೇಲೆ ಪ್ರೀತಿ ಇದೆ. ನಿಮ್ಮ ಮೇಲೆ ಅವ್ರಿಗೆ ನಿಜವಾಗ್ಲೂ ಇಷ್ಟ ಇದೆಯಾ, ನಿಜವಾದ ಫೀಲಿಂಗ್ಸ್ ಇದೆಯಾ? ಆ ಥರ ಕೇಳಿದಾಗ ಇಲ್ಲೊಂದು ಸಕ್ಸಸ್ ಇದೆ, ಹಾಗೆ ಸೆಲೆಬ್ರೇಷನ್ ಇದೆ. ಈ ಟೈಮಲ್ಲಿ ಲೋ ಎನರ್ಜಿ ಇರೋದ್ರಿಂದ ಸ್ಲೋ ಆಗಿ ನಡೀತಾ ಇದೆ. ನಿಮ್ಮನ್ನು ಅವರು ಅವಾಯ್ಡ್ ಮಾಡ್ತಾ ಇದ್ರೂ ನಿಮ್ಮ ಮೇಲೆ ಅಟ್ಯಾಚ್ಮೆಂಟ್ ಇದೆ. ನಿಮ್ಗೂ ಇಲ್ಲಿ ಇನ್ಸೆಕ್ಯೂರಿಟಿ ಇದೆ, ಐಸೋಲೇಷನ್ ಇದೆ. ಎಲ್ಲಿ ಆ ವ್ಯಕ್ತಿನ ಕಳ್ಕೊತೀನಿ ಅನ್ನೋ ಒಂದು ಭಾವನೆ ಕಾಣ್ತಾ ಇದೆ. ಹಾಗೆ ನಿಮಗೆ ಇಲ್ಲಿ ಹೀಲಿಂಗ್ನ ಅವಶ್ಯಕತೆ ಇದೆ. ಸ್ವಲ್ಪ ಕಾಲ ಈ ಒಂದು ಸಂಬಂಧದಲ್ಲಿ ನಂಬಿಕೆ ಇಟ್ಕೋಬೇಕಾಗುತ್ತೆ. ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕಾಗುತ್ತೆ. ಅವ್ರಿಗೂ ಸ್ವಲ್ಪ ಟೈಮ್ ಕೊಟ್ಟಾಗ ಅವರು ಅವ್ರಿಗೆ ನಿರ್ಧಾರಗಳನ್ನ ಹೇಳ್ಬೋದು ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಯಾಕೆಂದರೆ ಬಾಟಮ್ನಲ್ಲಿ ಹೀಲಿಂಗ್ ಬರ್ತಾ ಇದೆ. ಈ ಎಲ್ಲ ಪರಿಸ್ಥಿತಿಗಳು ಹೀಲ್ ಆಗೋ ಸಾಧ್ಯತೆ ಕಾಣ್ತಾ ಇದೆ. ಇದಕ್ಕೆ ಏನು ಬರುತ್ತೆ ಫೈನಲ್ ಮೆಸೇಜ್ ನೋಡೋಣ. ಫ್ಲೋ, ಸ್ಟ್ಯಾಂಡ್ ಸ್ಟಿಲ್ ಬಂದಿತ್ತು, ನಿಂತು ಹೋಗಿರುವಂಥ ಸಂಬಂಧ ಮತ್ತೆ ಫ್ಲೋ ಆಗುತ್ತೆ ಅನ್ನೋದು ಬರ್ತಾ ಇದೆ. ಸೆಕ್ಯೂರಿಟಿ, ಲವ್, ಹಾಗೆ ಇಲ್ಲೊಂದು ಥ್ರೈವಿಂಗ್. ಫೈನಲ್ ಕಾರ್ಡ್ ಆ್ಯಕ್ಷನ್. ಇಲ್ಲೊಂದು ಪೇಷನ್ಸ್ ಬರ್ತಾ ಇದೆ ಬಾಟಮ್ನಲ್ಲಿ. ನೋಡಿ ನಿಮ್ಗೆ ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತೆ ಇಲ್ಲೊಂದು ಫ್ಲೋ ಇದೆ, ಅಂದರೆ ನಿಮ್ಮ ನಿಂತು ಹೋಗಿದ್ದ ಆ ಒಂದು ಫ್ರೆಂಡ್ಶಿಪ್ ಮತ್ತೆ ಬೆಳೆಯುತ್ತೆ, ಆ ನಿಂತ ನೀರು ಮತ್ತೆ ಹರಿಯುತ್ತೆ ಅನ್ನೋದು ಬರ್ತಾ ಇದೆ ಇಲ್ಲಿ. ಇಲ್ಲೊಂದು ಪ್ರೀತಿ ಇದೆ. ನಿಮ್ಗೇನು ಇಷ್ಟು ದಿನ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇತ್ತು, ಆ ವ್ಯಕ್ತಿನ ಕಳ್ಕೊತೀನಿ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಇಲ್ಲೊಂದು ಸೆಕ್ಯೂರಿಟಿ ಬರುತ್ತೆ ನಿಮಗೆ. ಹಾಗೆ ಇಲ್ಲಿ ಥ್ರೈವಿಂಗ್ ಅನ್ನೋದಿದೆ. ಮುಂದೆ ನಿಮ್ಮ ಸಂಬಂಧ ಮುಂದುವರಿಯುತ್ತೆ. ಅಲ್ಲೊಂದು ಹ್ಯಾಪಿನೆಸ್ ಇದೆ, ಪ್ರೀತಿ ಇದೆ. ಮುಂದೆ ಬರೋ ದಿನಗಳಲ್ಲಿ ಇಲ್ಲೊಂದು ಆ್ಯಕ್ಷನ್ ಇದೆ. ಆ ಒಂದು ಲೋ ಎನರ್ಜಿ ಮೂಮೆಂಟ್ ತಗೊಳ್ಳುತ್ತೆ ಅನ್ನೋದು ಬರ್ತಾ ಇದೆ. ಆದ್ರಿಂದ ಹ್ಯಾವ್ ಪೇಷನ್ಸ್ ಅನ್ನೋ ಒಂದು ಮೆಸೇಜ್ ನಿಮ್ಗಿಲ್ಲಿ ಬರ್ತಾ ಇದೆ. ಓವರ್ ಆಲ್ ಔಟ್ಕಮ್ ನೋಡಿದಾಗ ಇಲ್ಲಿ ನಿಮಗೆ ಪೇಷನ್ಸ್ ಹಾಗೆ ಹೀಲಿಂಗ್ನ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅಂತ ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನನಗೆ ಇನ್ಸ್ಪಿರೇಷನ್ ಸಿಗತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.